ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತಿದ್ದೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ನಿಮ್ಮ ಹಿತ ಬಯಸುವವರು ಯಾರು? ಹೌದು ಪ್ರಿಯರೇ, ಈ ಪ್ರಶ್ನೆ ನಿಮ್ಮಲ್ಲಿರಬಹುದು. ನನ್ನ ಹಿತ ಬಯಸುವವರು ಯಾರು? ನನ್ನ ಬಂಧು ಬಾಂಧವರು, ನನ್ನ ಸಂಬಂಧಿಕರು, ನನ್ನ ಸ್ನೇಹಿತರು ಯಾರೂ ನನ್ನ ಹಿತವನ್ನು ಬಯಸುತ್ತಿಲ್ಲ ಎಂಬುದಾಗಿ ನಿವೇದನೆ ಪಡುತ್ತಿರಬಹುದು. ನಿಮ್ಮ ಹಿತವನ್ನು ಬಯಸುವವರು ಯಾರೂ ಇಲ್ಲ ಎಂಬುದಾಗಿ ನೀವು ದುಃಖ ಪಡುತ್ತಿರಬಹುದು. ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ ಸಂತೈಸಿ ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 38ರಿಂದ 41 ವಚನದವರೆಗೆ ನಾವು ನೋಡುವಾಗ, ಅವರು ನನಗೆ ಜನರಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ, ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಣ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಅವರು ನನಗೆ ಜನರಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ದೇವರು ಹೇಳ್ತಾ ಇದ್ದಾರೆ, ಇವರು ನನ್ನ ಜನರು, ನನ್ನ ಮಕ್ಕಳು, ನನ್ನ ಸೇವಕರು ಎಂಬುದಾಗಿ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ಅವರಿಗೆ ದೇವರಾಗಿರುವೆನು. ಹಾಗಾದರೆ ಆತನು ನಮಗೆ ದೇವರಾಗಿದ್ದಾನೆ, ನಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸಲು ಶಕ್ತನಾಗಿದ್ದಾನೆ. ಮಾತ್ರವಲ್ಲದೆ ನಮ್ಮ ಜೀವಿತ ಕಾಲವೆಲ್ಲ ಮುನ್ನಡೆಸುವ ದೇವರಾಗಿದ್ದಾನೆ, ನಿಮ್ಮ ಹಿತ ಬಯಸುವ ದೇವರಾಗಿದ್ದಾನೆ. ಇದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ನಂತರ ದೇವರು ಹೇಳ್ತಾ ಇದ್ದಾರೆ, ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ನಿಮ್ಮ ಹಿತವನ್ನು ಬಯಸುವುದು ಮಾತ್ರವಲ್ಲದೆ ನಿಮ್ಮ ಮಕ್ಕಳ ಹಿತವನ್ನು, ನಿಮ್ಮ ಮುಂದಿನ ಸಂತತಿಯ ಹಿತವನ್ನು ಬಯಸುವ ದೇವರಾಗಿದ್ದಾರೆ. ಹಿತ ಬಯಸುವುದು ಎಂದರೇನು? ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸುತ್ತಾ, ನಿಮ್ಮನ್ನು ಬಲಪಡಿಸುತ್ತಾ, ಸಂತೈಸುತ್ತಾ, ನಿಮ್ಮನ್ನು ಸ್ಥಿರಪಡಿಸಿ, ರೂಪಿಸಿ, ಮುನ್ನಡೆಸುತ್ತಾ, ಈ ಲೋಕದ ಜೀವಿತವೆಲ್ಲ ನಿಮಗೆ ಬರುವಂಥ ಹೋರಾಟಗಳಲ್ಲಿ, ಕಷ್ಟಗಳಲ್ಲಿ ನಿಮ್ಮನ್ನು ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಹಿತವನ್ನು ಮಾತ್ರವಲ್ಲದೆ ನಿಮ್ಮ ಮಕ್ಕಳ ಹಿತವನ್ನು ಬಯಸುವ ದೇವರಾಗಿದ್ದಾನೆ. ಒಂದು ವೇಳೆ ನಿಮ್ಮ ಮಕ್ಕಳು ನೀವು ಹೇಳಿದ ಮಾತನ್ನ ಕೇಳದೇ ಇರಬಹುದು, ಅದರ ನಿಮಿತ್ತವಾಗಿ ನೀವು ವೇದನೆ ಪಡುತ್ತಿರಬಹುದು. ಇಲ್ಲಿ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲದೆ ಇರಬಹುದು. ಒಂದು ವೇಳೆ ನಿಮ್ಮ ಮಕ್ಕಳು ನೀವು ಹೇಳಿದ ಮಾರ್ಗದಲ್ಲಿ ನಡೆಯದೇ ಇರಬಹುದು. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ, ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಹಾಗಾದರೆ ನಿಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಅನುಗ್ರಹಿಸಿಕೊಟ್ಟು, ನಿಮ್ಮ ಕುಟುಂಬದಲ್ಲಿ ಇರುವವರೆಲ್ಲರೂ ಒಂದೇ ಮಾರ್ಗದಲ್ಲಿ ನಡೆಯುವಂತೆ ಆತನು ಕೃಪೆಯನ್ನು ಅನುಗ್ರಹಿಸಿಕೊಡುವ ದೇವರಾಗಿದ್ದಾನೆ. ಇದನ್ನು ನೀವು ನಂಬಬೇಕು. ಹೌದು,
ನನ್ನ ಕುಟುಂಬದಲ್ಲಿ ಇನ್ನು ಮುಂದೆ ಈ ಕಾರ್ಯವನ್ನ ದೇವರು ಮಾಡ್ತಾರೆ ಎಂಬುದಾಗಿ ನೀವು ನಂಬುವಾಗ ಈ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡುತ್ತಾನೆ. ನಂತರ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮಗೆ ಹಿತ ಮಾಡುವುದನ್ನು ಬಿಡುವುದಿಲ್ಲ, ಯಾವಾಗಲೂ ನಾನು ನಿಮಗೆ ಹಿತವನ್ನೇ ಮಾಡ್ತೇನೆ ಎಂಬುದಾಗಿ ಶಾಶ್ವತವಾದಂಥ ಒಂದು ಒಡಂಬಡಿಕೆಯನ್ನ ದೇವರು ನಿಮ್ಮೊಂದಿಗೆ ಮಾಡಿಕೊಳ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕ ಮಾತನಾಡ್ತಿರುವಾಗ ಅದನ್ನು ನೀವು ನಂಬಬೇಕು. ಈ ವಾಕ್ಯ ನನಗಾಗಿ, ಈ ವಾಕ್ಯ ನನ್ನ ಕುಟುಂಬಕ್ಕಾಗಿ, ನನ್ನ ಹಿತ ಬಯಸಲು ದೇವರು ತೀರ್ಮಾನ ಮಾಡಿದ್ದಾರೆ. ಇನ್ನು ಮುಂದೆ ನನ್ನ ಕುಟುಂಬದಲ್ಲಿ ದೇವರು ಏರಳವಾದ ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡ್ತಾರೆ. ನನ್ನ ಕುಟುಂಬದಲ್ಲಿ ಒಮ್ಮನಸ್ಸಿನಿಂದ ಒಂದೇ ಮಾರ್ಗದಲ್ಲಿ ನಡೀಲಿಕ್ಕಾಗುವಂತೆ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ ನೀವು ನಂಬಬೇಕು, ನೀವು ನಂಬಬೇಕು. ನಂತರ ದೇವರು ಹೇಳ್ತಾ ಇದ್ದಾರೆ, ಅವರು ನನ್ನಿಂದ ಅಗಲದಂತೆ ಹೃದಯದೊಳಗೆ ನನ್ನ ಮೇಲಣ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ಇದು ಎಷ್ಟು ಅದ್ಭುತಕರವಾದ ವಿಷಯವಾಗಿದೆ. ಎಷ್ಟು ಹಿತವನ್ನ ಬಯಸುವ ದೇವರು ನಮ್ಮ ದೇವರಾಗಿದ್ದಾರೆ. ನಂತರ ದೇವರು ಹೇಳ್ತಾ ಇದ್ದಾರೆ, ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಪ್ರಿಯರೇ, ಈ ವಾಕ್ಯವನ್ನ ಧ್ಯಾನ ಮಾಡುವಾಗ ದೇವರು ನಿಮಗೆ ಅದ್ಭುತಗಳನ್ನು ಮಾಡುತ್ತಾ, ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸುತ್ತಾ, ನಿಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಅನುಗ್ರಹಿಸಿಕೊಟ್ಟು, ದೇವರಲ್ಲಿ ನೀವೆಲ್ಲರೂ ಭಯಭಕ್ತಿ ಉಳ್ಳವರಾಗಿ ದೇವರಲ್ಲಿ ನೆಲೆಗೊಂಡು ಜೀವನ ಮಾಡಲಿಕ್ಕಾಗುವಂತೆ, ದೇವರ ವಾಕ್ಯದಲ್ಲಿ ನೆಲೆಗೊಂಡು ಜೀವನ ಮಾಡಲಿಕ್ಕಾಗುವಂತೆ ಮಾತ್ರವಲ್ಲದೆ ನಿಮ್ಮ ಜೀವಿತ ಕಾಲವೆಲ್ಲ ದೇವರು ಹಿತವನ್ನೇ ಬಯಸುತ್ತಾ ನಿಮಗೆ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುತ್ತಾ ನಿಮ್ಮಲ್ಲಿ ಆನಂದಿಸುವ ದೇವರಾಗಿದ್ದಾನೆ. ಈ ವಾಕ್ಯವನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ಹಾಗಾದರೆ ದೇವರು ಈ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ. ಇದನ್ನು ನೀವು ನಂಬಿ ಈ ವಾಗ್ದಾನವನ್ನು ಹಿಡಿದು ಯೆರೆಮೀಯನ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 38ರಿಂದ 41 ವಚನದವರೆಗೆ ಈ ವಾಕ್ಯವನ್ನು ನೀವು ಓದಿ, ದೇವರೇ ಈ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೀ ನೆರವೇರಿಸುವುದಕ್ಕಾಗಿ ಸ್ತೋತ್ರ, ನನ್ನ ಕುಟುಂಬದಲ್ಲಿ ನೆರವೇರಿಸುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳಿ ಈ ವಾಗ್ದಾನವನ್ನು ಹಿಡಿದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿರುವಂಥ ಎಲ್ಲವನ್ನ ನಿಮ್ಮ ಜೀವಿತದಲ್ಲಿ ಆತನು ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ನೀವು ಚಿಂತೆ ಪಡ್ತಿದ್ದೀರೋ, ವೇದನೆ ಪಡ್ತಿದ್ದೀರೋ? ಅನೇಕ ಜನರು ನನಗೆ ಹೇಳುವುದುಂಟು, ನನ್ನ ಮಗನು, ನನ್ನ ಮಗಳು ನಾನು ಹೇಳುವಂಥ ಮಾತನ್ನು ಕೇಳುತ್ತಿಲ್ಲ, ನಾನೇನು ಮಾಡುವುದು? ನನ್ನ ಹಿತ ಬಯಸುವವರು ಯಾರು? ನನಗೆ ಸಹಾಯ ಮಾಡುವವರು ಯಾರು? ನನ್ನ ಕುಟುಂಬಕ್ಕಾಗಿ, ನನ್ನ ಅಗತ್ಯತೆಗಳಿಗಾಗಿ ಮುಂದೆ ಬಂದು ಸಹಾಯ ಮಾಡುವವರು ಯಾರು ಎಂಬುದಾಗಿ ನೀವು ಪರಿತಪಿಸುತ್ತಿರಬಹುದು. ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ಈ ವಾಕ್ಯವನ್ನು ನಂಬಿ ಪ್ರಾರ್ಥನೆ ಮಾಡಿರಿ. ದೇವರು ವಾಗ್ದಾನ ಮಾಡಿದೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ಆತನು ಮಾಡಿ ಮುಗಿಸುತ್ತಾನೆ. ನೋಡ್ರಿ, ದೇವರು ಇನ್ನ ಸ್ಪಷ್ಟವಾಗಿ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 3ನೇ ವಚನದಲ್ಲಿ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾ ವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ವಾಗ್ದಾನವನ್ನ ಕೇಳಿದ ಮೇಲೆ, ಈ ವಾಕ್ಯವನ್ನ ಕೇಳಿದ ಮೇಲೆ ನಿಮ್ಮ ಕಿವಿಯನ್ನು ಇತ್ತ ತಿರುಗಿಸಿರಿ.
ದೇವರ ವಾಕ್ಯದ ಕಡೆಗೆ ತಿರುಗಿಸಿರಿ. ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮ್ಮ ಕಿವಿಯನ್ನು ದೇವರ ಕಡೆಗೆ ತಿರುಗಿಸಿರಿ. ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ನೀವು ಬದುಕಿ ಬಾಳಬೇಕಾ? ಆಶೀರ್ವಾದಗಳನ್ನು ಹೊಂದಿಕೊಂಡು ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಬೇಕಾ? ಹಾಗಾದರೆ ಕಿವಿಯನ್ನು ದೇವರ ವಾಕ್ಯದ ಕಡೆಗೆ ತಿರುಗಿಸಿರಿ. ದೇವರ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ ಎಂಬುದಾಗಿ ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾ ವರಗಳನ್ನು ನಿಮಗೂ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ದಾವೀದನಿಗೆ ದೇವರು ವಾಗ್ದಾನ ಮಾಡಿದರು, ಎಲ್ಲ ಭಕ್ತರಿಗೆ ದೇವರು ವಾಗ್ದಾನ ಮಾಡಿದರು, ಅವೆಲ್ಲವನ್ನ ನೆರವೇರಿಸಿದರು. ಅದೇ ರೀತಿಯಲ್ಲಿ ನಾನು ಯಾವ ರೀತಿ ವಾಗ್ದಾನ ಮಾಡಿದ್ದೇನೋ ನಿನಗೂ ವಾಗ್ದಾನ ಮಾಡ್ತಾ ಇದ್ದೇನೆ. ಎಂಥ ವಾಗ್ದಾನ? ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗೆ ಹಿತ ಮಾಡ್ತೇನೆ ಎಂಬುದಾಗಿ, ನಿಮಗೆ ಅದ್ಭುತಗಳನ್ನು ಮಾಡ್ತೇನೆ ಎಂಬುದಾಗಿ, ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ, ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸ್ತೇನೆ ಎಂಬುದಾಗಿ, ನೀವು ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡಲಿಕ್ಕಾಗುವಂತೆ, ನನ್ನಲ್ಲಿ ನೆಲೆಗೊಂಡು ಜೀವನ ಮಾಡಲಿಕ್ಕಾಗುವಂತೆ ಸಹಾಯ ಮಾಡ್ತೇನೆ ಎಂಬುದಾಗಿ ಶಾಶ್ವತವಾದ ಒಡಂಬಡಿಕೆಯನ್ನು ದೇವರು ನಿಮ್ಮೊಂದಿಗೆ ಮಾಡಿಕೊಳ್ಳಲು ವಾಕ್ಯದ ಮೂಲಕ ದೇವರು ಮಾತನಾಡ್ತಿದ್ದಾರೆ. ನಿನ್ನೊಂದಿಗೆ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಕಿವಿಯನ್ನು ದೇವರ ವಾಕ್ಯದ ಕಡೆಗೆ ತಿರುಗಿಸಿರಿ. ಆ ವಾಕ್ಯವನ್ನು ನಂಬಿರಿ, ಈ ವಾಕ್ಯವನ್ನು ಧ್ಯಾನಿಸಿರಿ, ಈ ವಾಗ್ದಾನ ಮಾಡಿದ ದೇವರನ್ನು ಪ್ರೀತಿಸಿರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ ಎಂಬುದಾಗಿ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೆಶಾಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 17ನೇ ವಚನದಲ್ಲಿ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನ ನಡೆಸುವವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಈ ವಾಕ್ಯಕ್ಕೆ ದೇವರಿಗೆ ಸ್ತೋತ್ರವನ್ನು ಹೇಳಬೇಕು. ದೇವರು ಇನ್ನ ಸ್ಪಷ್ಟವಾಗಿ ಮಾತನಾಡ್ತಿದ್ದಾರೆ. ನಾನು ಈ ಲೋಕದಲ್ಲಿ ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ಯಾವ ರೀತಿ ನಡೆಯಬೇಕೆಂಬುದಾಗಿ ನಿನ್ನನ್ನು ನಾನು ನಡೆಸ್ತೇನೆ ಎಂಬುದಾಗಿ ಹೇಳುವಾಗ ನೀವೆಷ್ಟು ಸಂತೋಷ ಪಡಬೇಕು. ಈ ವಾಕ್ಯವನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ನಮ್ಮ ಹಿತವನ್ನೇ ಬಯಸುವ ದೇವರಾಗಿದ್ದಾರೆ. ನಾನು ನಿಮ್ಮ ಹಿತವನ್ನೇ ಬಯಸ್ತೇನೆ, ನಿಮ್ಮೊಟ್ಟಿಗೆ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಳ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಮಾತ್ರವಲ್ಲದೆ, ನಾನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಾನೇ ನಡೆಸ್ತೇನೆ ಎಂಬುದಾಗಿ ಹೇಳುವಾಗ ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡಿ, ಎಸಪ್ಪ, ನನ್ನನ್ನು ಈ ಲೋಕದಲ್ಲಿ ನಡೆಸಿರಿ, ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ, ನಿನ್ನ ವಾಗ್ದಾನಗಳನ್ನು, ನಿನ್ನ ವಾಕ್ಯವನ್ನು ನಂಬುತ್ತೇನೆ. ನನ್ನ ಹಿತ ಬಯಸುವ ದೇವರು ನೀನೇ, ನನ್ನ ಅಗತ್ಯತೆಗಳೆಲ್ಲವನ್ನು ಪೂರೈಸುವ ದೇವರು ನೀನೇ. ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ಮಾತನಾಡಿರುವಾಗ ನನ್ನ ಕಿವಿಯನ್ನು, ನನ್ನ ಹೃದಯಗಳನ್ನು ನಿನ್ನ ಕಡೆಗೆ ತಿರುಗಿಸುತ್ತೇನೆ, ನಿನ್ನ ವಾಗ್ದಾನಗಳನ್ನ ನಂಬುತ್ತೇನೆ ಎಂಬುದಾಗಿ ಹೇಳಿ ಈ ವಾಕ್ಯವನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡುವಾಗ ದೇವರು ವಾಗ್ದಾನ ಮಾಡಿದೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಮುಗಿಸ್ತಾರೆ. ನೀವು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಹೋರಾಟದಲ್ಲಿ, ಅವಮಾನ ನಿಂದೆಗಳಲ್ಲಿದ್ದೀರೋ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ಈ ವಾಗ್ದಾನಗಳನ್ನು ಹಿಡಿದು ತೀವ್ರವಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಕರ್ತನು ಹೇಳಿದ್ದನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಆತನು ಶಕ್ತನಾಗಿದ್ದಾನೆ. ಈ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ,
ನಮ್ಮ ಹಿತವನ್ನೇ ಬಯಸುವ ದೇವರು ನೀನಾಗಿದ್ದೀರಿ. ಮಾತ್ರವಲ್ಲದೆ ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದೇವರಾಗಿದ್ದೀರಿ. ಮಾತ್ರವಲ್ಲದೆ ಈ ಲೋಕದಲ್ಲಿ ನಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನಾವು ಯಾವ ರೀತಿ ಈ ಲೋಕದಲ್ಲಿ ನಡೆಯಬೇಕೆಂಬುದಾಗಿ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದೀರಿ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಈ ವಾಕ್ಯವನ್ನು ಕೇಳಿಸಿಕೊಂಡು ನನ್ನ ಹಿತ ಬಯಸುವ ದೇವರು ನೀನೇ ಅಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದರೋ ಅವರೆಲ್ಲರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ. ನೀವೇನು ವಾಗ್ದಾನ ಮಾಡಿದ್ದೀರೋ ವಾಗ್ದಾನವನ್ನು ನಾವು ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿ ಸ್ತೋತ್ರಪ್ಪ. ಮಾತ್ರವಲ್ಲದೆ ಈ ಜೀವಳ ವಾಕ್ಯ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಈ ವಾಕ್ಯವನ್ನು ನಂಬಿ ಪ್ರಾರ್ಥಿಸಿ ಕರ್ತನೆ ನೀನಿಂದ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು ನಿನಗೋಸ್ಕರ ಜೀವಿಸಲು ಕೃಪೆ ಕೊಡ್ರಿ. ಅದನ್ನೀಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ನಿಮ್ಮ ಹಿತವನ್ನೇ ಬಯಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನೀವು ಚಿಂತೆ ಮಾಡಬೇಡ್ರಿ, ನೀವು ವೇದನೆ ಪಡಬೇಡ್ರಿ. ಈ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.